ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಹಾಗೆಯೇ ಇನ್ನು ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಬನ್ನಿ. ನಿನ್ನೆ ನೈಟು ಎಲ್ಲ ರುಬ್ಬಿಟ್ಬಿಟ್ಟು ಇಡ್ಲಿಗೆ ಅಂದರೆ ಜಾಸ್ತಿ ನೆನೆಸಿದ್ದೆ. ಇದ್ರ ಜೊತೆಗೆ ನಾನು ನೆನೆಸೋದಕ್ಕೆ ಅಂದರೆ ಐಟಮ್ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳಿದ್ನಲ್ಲ, ಒಂದೊಂದು ಕಾಲು kg ಏನು ಮಾಡಿದ್ದೆ ಅಂತ ಅಂದರೆ ಹೆಸರು ಕಾಳು, ಹೆಸರು ಬೇಳೆ, ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಇಷ್ಟನ್ನು ನಾನು ತೊಗೊಂಬಂದು ಕಾಲು kg ಅಕ್ಕಿ ಜೊತೆಗೆ ಮಿಕ್ಸ್ ಮಾಡಿ ನೆನೆಸಿದ್ದೆ. ಅಕ್ಕಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕಿದ್ದೆ, ನೆನೆಸಿದ್ನಲ್ಲ ಓಕೆ ಅಂತ ಅಂದ್ಬಿಟ್ಟು ಅದು ಜಾಸ್ತಿ ಆಗಿತ್ತು. ಒಂದು 2 ಪಾತ್ರೆಗೂ ಕೂಡ ನಾನು ಎತ್ತಿಟ್ಟಿದ್ದೆ. ಅಂದರೆ ಒಂದು ಪಾತ್ರೆಗೆ ಹಾಕಿದ್ರೆ ಇವಾಗ ಸೆಕೆ ಇರೋದ್ರಿಂದ ಅದು ಉಬ್ಬುತ್ತೆ ನೋಡಿ. ಚೆನ್ನಾಗಿ ನೆಂದಾದ್ಮೇಲೆ ಒಂಥರ ಹಾಲು ಉಕ್ತಂಗೆ ಉಕ್ಕುತ್ತೆ, ನೊರೆ ಥರ. ಉಕ್ಕಿ ಹಾಳಾಗುತ್ತೆ, ಸುಮ್ಮನೆ ನೆಲದಲ್ಲೆಲ್ಲ ಚೆಲ್ಲಿದ್ರೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು 2 ಪಾತ್ರೆಗೂ ಕೂಡ ಎತ್ತಿಟ್ಟಿದ್ದೆ. ಇವಾಗ 2 ಕೂಡ ನೋಡಿ ಯಾವ ರೀತಿ ಇತ್ತು ಅಂತ. ಅದಕ್ಕೆ ಇನ್ನೂ ಒಂದು 5 ನಿಮಿಷ 10 ನಿಮಿಷ ಟೈಮ್ ಆಗಿದ್ದರೆ ಫುಲ್ಲು ಉಕ್ಕೋಗ್ಬಿಡೋದು ಅದು. ಹಂಗಾಗಿ ಎಷ್ಟು ಬೇಕು ಅಷ್ಟನ್ನು ಇವಾಗ ಯೂಸ್ ಮಾಡ್ಕೊಂಡು ಮಿಕ್ಕಿದ್ನ ಫ್ರೀಝರಲ್ಲಿ ಇಡೋಣ ಅಂತ ಅಂದ್ಬಿಟ್ಟು ನೋಡಿ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಇವತ್ತು ತರಕಾರಿ ಎಲ್ಲನೂ ಕೂಡ ಹಾಕ್ಬಿಟ್ಟು ನಾನು ಗೊಜ್ಜು, ಈ ಕಡೆ ಸಾಂಬಾರು, ಮಿಕ್ಸ್ಡ್ ಸಾಂಬಾರು ಅಲ್ಲ, ಗೊಜ್ಜು ಅಲ್ಲ, ಆ ಥರ ಇಡ್ಲಿ ಸಾಂಬಾರು ಮಾಡ್ತಾರಲ್ಲ ಆ ಟೈಪ್ ಮಾಡ್ತಾಯಿದ್ದೀನಿ. ಬೀಟ್ರೋಟು, ಬದನೆಕಾಯಿ, ಕ್ಯಾರೆಟ್ಟು, ಆಲೂಗೆಡ್ಡೆ, ಆಮೇಲೆ ಅದ್ರ ಜೊತೆಗೆ ಹಾಗಲಕಾಯಿ ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸಾಂಬಾರು ಚೆನ್ನಾಗಿರುತ್ತೆ. ಹಾಗಲಕಾಯಿ ಅಂತ ಅಂದರೆ ಅದ್ರ ಜೊತೆಲೇ ಹಾಕಿರ್ತೀವಲ್ಲ, ಸ್ವಲ್ಪ ತೀರಾ ಅಲ್ಲ, ಸ್ವಲ್ಪ ಕಹಿ ಇರುತ್ತೆ, ಬಟ್ ಇಡ್ಲಿಗೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮತ್ತು ಇನ್ನು ನಾನು ಆದಷ್ಟು ಕೂಡ ರಿಕವರಿ ಮಾಡ್ಕೋಬೇಕು, ಎಲ್ಲನೂ ಮಾಡ್ಕೋಬೇಕು. ನಾನು ನನ್ನ ವೀಡಿಯೋಸ್ನ ಆಗಲೇ ಒಂದೊಂದ್ಸಲಿ ನಾನು ಫುಲ್ ಕಂಟಿನ್ಯೂಸ್ ಹಾಕಿದಿದ್ರೆ ಏನಾಗ್ತಾಯಿತ್ತು ಅಂದರೆ ನನಗೆ ಆದಷ್ಟು ಕೂಡ ಇನ್ನೂ ಸಬ್ಸ್ಕ್ರೈಬರ್ಸ್ ಆಗಲಿ ವ್ಯೂವರ್ಸ್ ಆಗಲಿ ಜಾಸ್ತಿ ಆಗ್ತಾ ಇರೋರು. ಬಟ್ ಏನಾಯಿತು ಅಂದರೆ ಒಂದು ಮಿಡಲಲ್ಲಿ ಒಂದು 5 to 8 ಡೇಸು 5 to 8 ಡೇಸ್ ಅಲ್ಲ 4 to 5 ಡೇಸು ನಾನು ವೀಡಿಯೋಸ್ ಹಾಕ್ತೆ ಹೋದೆ. ಅದೇನಾಯಿತು ಅಂದರೆ ನನಗೆ ನೆಟ್ವರ್ಕ್ ಇಶ್ಯೂ ಆಯಿತು. ನಾನು ಅಪ್ಲೋಡ್ ಆಗುತ್ತಲ್ವ ಬಿಡು ಅಂತ ನಾನು ಡಿಲೇ ಮಾಡ್ಕೊಂಬಂದೆ. ಅದು ಏನಂತ ಅಂದರೆ ಫ್ರೆಂಡ್ಸ್, ನಾನು ನಿಮಗೆ ಆದಷ್ಟು ತೋರಿಸಿದ್ದೀನಿ. ಎಲ್ಲಿಗೆ ಹೋಗಬೇಕು ಅಂದರೆ ತಡಲೂರ್ಗೆ ಹೋಗಬೇಕು. ಈ ಕಡೆ ಸೈಡು ಅರಸೀಕೆರೆ ಸೈಡು ಗೊತ್ತಿರುತ್ತೆ, ತಡಲೂರು ಗೇಟ್ ಅಂತ ಅಂದರೆ ತಡಲೂರು ಗೇಟ್ ಅಂತ. ಅಲ್ಲಿಗೆ ಹೋದರೆ ಅಂದರೂ ತಡಲೂರ್ಗೆ ಹೋದ್ರೂ ಕೂಡ ಅಲ್ಲೇನಾಗುತ್ತೆ, ನೆಟ್ವರ್ಕ್ ಸಿಗಲ್ಲ. ತಳಲೂರು ಗೇಟ್ಗೆ ಹೋದರೆ ಮಾತ್ರ ನೆಟ್ವರ್ಕ್ ಸಿಗೋದು. ಸೊ ಹಾಗಾಗಿ ಇಲ್ಲಿ ಹೊನೆನಳ್ಳಿ ಮೇಲೆ ಹೋದರೆ ಏನಾಗುತ್ತೆ ಅಂತ ಅಂದರೆ ಚೆನ್ನಾಗಿ ಫಾಸ್ಟಾಗಿ ಹೋಗ್ಬೋದು. ಹೊನೆನಳ್ಳಿ ಆದಮೇಲೆ ತಳ್ಳೂರೇ ಸಿಗೋದು. ಹಂಗಾಗಿ ಇಲ್ಲೇ ನನಗೆ ಹತ್ರ ಆಗುತ್ತೆ. ಹಿಂಗೆ ನಾವು ಅರಸೀಕೆರೆಗೆ ಹೋಗ್ತೀವಿ ಅಂದರೆ ಈ ಕಡೆ ಸೈಡು ಗೊಲ್ರಟ್ಟಿ, ಕೆಲ್ಲಂಗೆರೆ, ಅದು ಬಿಟ್ಟು ಕೋಡಿಹಳ್ಳಿ, ಅದಾದಮೇಲೆ ಅರಸೀಕೆರೆ ಈ ಥರ ಬರುತ್ತೆ. ಕಂತೆನಳ್ಳಿ ಆದಮೇಲೆ ಅರಸೀಕೆರೆ ಸಿಟಿ. ಸೊ ಹಾಗಾಗಿ ಬೇಡ, ಇದು ಹೆವಿ ದೂರ ಆಗುತ್ತೆ ಅಂತ ಈ ಥರ ಇಲ್ಲಿ ಜಾಗಕ್ಕೆ ಹೋದರೆ ನನಗೆ ಅಪ್ಲೋಡ್ ಆಗುತ್ತೆ 2 ನಿಮಿಷಕ್ಕೆಲ್ಲನೂ. ಬಟ್ ಹೋಗಿ ಬರೋದಿದೆಯಲ್ಲ ತುಂಬ ರಿಸ್ಕ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ಬ್ಲಾಗ್ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಏನಂತ ಅಂದರೆ, ಈಗ ನಾನು ಇಡ್ಲಿಗೆ ಇಟ್ಟಿದ್ದೀನಿ. ಅದಾದ ನಂತರ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಸಾಂಬಾರನ್ನ ಅಂದರೆ ಗೊಜ್ಜು ಥರ, ಇಡ್ಲಿಗೆ ಯಾವ ರೀತಿ ಬೇಕು ಅದನ್ನು ಗೊಜ್ಜು ಥರ ಮಾಡ್ಕೊಳ್ತೀನಿ. ಇನ್ನು ಅಂದರೆ ಒಂದು 5 ಡೇಸ್ 4 to 5 ಡೇಸು ನಾನು ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ವಲ್ಲ. ಯಾಕೆ ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ವ್ಲಾಗಲ್ಲಿ ಹೇಳಿದ್ರು ಕೂಡ ಕೆಲವರು ಅರ್ಥ ಮಾಡ್ಕೊಂಡಲ್ಲೇ ಇರೋರು ಪದೇ ಕಮೆಂಟ್ಸ್ ಮಾಡ್ತಾರೆ. ಅಂದರೆ ಮಂತ್ಲಿ ಪ್ರಾಬ್ಲಮ್ಸ್ ಇದ್ದಾಗ ಯಾವುದೇ ಥರ ವಿಡಿಯೋಸ್ ಮಾಡೋದಕ್ಕಾಗಲ್ಲ, ಹಾಗೇನೆ ಇಂಟ್ರೆಸ್ಟು ಬರೋಲ್ಲ ನಮಗೆ ಮಾಡೋದಕ್ಕೆ. ಹಂಗಾಗಿ ನಾನು ಯಾವುದೇ ಥರ ವೀಡಿಯೋಸ್ ಮಾಡಲಿಲ್ಲ, ಬೇಜಾರು ಮಾಡ್ಕೋಬೇಡಿ. ಇನ್ನೊಂದು ಬೆಂಗಳೂರಿಗೆ ಎಲ್ಲರೂ ಹೋಗಿದ್ರು ಅಂತ ಹೇಳಿದ್ನಲ್ಲ, ನಮ್ಮ ಹುಡುಗರು ನಮ್ಮ ಊರು ಬಿಟ್ಟು ನನ್ನನ್ನು ಬಿಟ್ಟು ಇರಲ್ಲ ಒಂದು. ಸೊ ಹಾಗಾಗಿ ಅವರು ಅಲ್ಲಿ ಆಟ ಮಾಡ್ತಾಯಿದ್ರು ಅಂತ ಬೇಗ ನಮ್ಮನೆಯವರು ಕರ್ಕೊಂಡ್ಬಂದರು. ಯಾಕಂತ ಅಂದರೆ ನಮ್ಮನೆಯವ್ರಿಗೆ ಅಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ. ಅವ್ರು ಬಂದು ಮನೆಗೆ ಬಂದು ಮತ್ತೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ಬಟ್ಕೊಳ್ಳಾರಂತೆ ಜಾಸ್ತಿ ಜೋರಾಗಿ. ಹಾಗಾಗಿ ಹಿಂಸೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು. ಇದ್ದಾರೆ ಇಲ್ಲೇ ಊರಲ್ಲಿ. ಈ ಬೇಲಿ ಸಾಲು ಊರೆಲ್ಲ ಅಡ್ಡಾಡ್ಕೊಂಡು ಬರೋರಿಗೆ ಆ ಮೂಲೆಯಲ್ಲಿ ಒಂದು 4 ಗೋಡೆ ಮೂಲೆಯಲ್ಲೇ ಇರಬೇಕು ಅಂದರೆ ಮಕ್ಳಿಗಾಗಲ್ಲ. ಮುಂಚೆ ಇದ್ದರು ಅಂದರೆ ಇವಾಗ ಹಳ್ಳಿಗೆ ಬಂದು 2 ವರ್ಷದಿಂದ ನೋಡ್ಕೊಂಬಿಟ್ಟಿದ್ದಾರಲ್ವ, ಇವಾಗ 4 ಮೂಲೆಯಲ್ಲೇ ಬಾಗಿಲು ಹಾಕೊಂಡು ಇರಬೇಕು ಅಂದರೆ ಅವ್ರಿಗೂ ಕೂಡ ಆಗಲ್ಲ. ಹಂಗಾಗಿ ಏನಂತ ಅಂದರೆ
ಇಲ್ಲಿಗೆ ಬಂದಮೇಲೆ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಏನು ಮೇನ್ ರೋಡ್ ಇಲ್ಲ ನೋಡಿ, ಊರೆಲ್ಲ ಅಡ್ಡಾಡ್ಕೊಂಬರ್ತಾರೆ. ನಾನು ಕೂಡ ತಲೆ ಕೆಡಿಸ್ಕೊಳಲ್ಲ ಸರಿನಾ. ಈ ಥರ ಇನ್ನು ಇವಾಗ ಸಾಂಬಾರು ಕೂಡ ರೆಡಿ ಮಾಡ್ತಾ ಇದ್ದೀನಿ. ಇನ್ನು 4 to 5 days ವೀಡಿಯೋಸ್ನ ನಾನು ಹಾಕಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಏನು ಮಾಡ್ತೀನಿ ಅಂದರೆ ಅಟ್ಲೀಸ್ಟು ಇನ್ನೊಂದು ಈ ಮಂತ್ 8 days ಏನೋ ಇದೆ, ಅಷ್ಟರೊಳಗಡೆ ಒಂದಿನಕ್ಕೆ 2 ವೀಡಿಯೋನಾದ್ರೂ ಆ 5 daysಗೆ ಹಾಕಿಲ್ವಲ್ಲ ಅದನ್ನು ಕವರ್ ಮಾಡೋಣ ಅಂತ ಈ ರೀತಿ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸುತ್ತೆ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಒಳ್ಳೆ ಕಂಟೆಂಟ್ ಇಟ್ಕೊಂಡೇ ಮಾಡ್ತೀನಿ ಆಯಿತಾ. ತೀರಾ ಬೋರಾಗಿ ನಿಮಗೆ ವಿಡಿಯೋ ಮಾಡೋದಕ್ಕೆ ಬರಲ್ಲ. ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಕೆಲಸ ಮಾಡ್ತೀನಿ ಅದನ್ನೇ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಇದು ಎಲ್ಲರಿಗೂ ತುಂಬ ಅಂದರೆ ಬಹಳ ಇಷ್ಟ ಆಗುತ್ತೆ. ಆದಷ್ಟು ಕೆಲವ್ರು ಕಮೆಂಟ್ ಮಾಡ್ತೀರಾ ನನಗೆ ಬ್ಲಾಗ್ ಯೂಟ್ಯೂಬ್ ಮಾಡೋದಕ್ಕೆ ಇಷ್ಟನೇ, ಹಾಗೆಯೇ ನನ್ನ ಚಾನಲ್ಲು ಕೂಡ ಇದೆ. ನನಗೆ ಯಾವಾಗ ವಿಡಿಯೋ ಮಾಡೋದಕ್ಕೆ ಇಷ್ಟ ಆಗಲ್ಲ ಆವಾಗ ನಾನು ನಿಮ್ಮ ವೀಡಿಯೋಸ್ಗಳನ್ನ ನೋಡಿ ಆವಾಗ ವೀಡಿಯೋಸ್ ಮಾಡ್ತೀನಿ, ನನಗೆ ಮೋಟಿವೇಟ್ ಆಗುತ್ತೆ ಅಂತ ಹೇಳ್ತಾರೆ. ತುಂಬ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ನನಗೆ ಕಮೆಂಟ್ಸಲ್ಲೂ ಕೂಡ ನನಗೆ ರಿಪ್ಲೈ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ, ಆದಷ್ಟು ಮಾಡ್ತೀನಿ, ಲೈಕ್ ಕೂಡ ಕೊಡ್ತೀನಿ. ಆದಷ್ಟು ನನಗೂ ಕೂಡ ನೀವು ಮೋಟಿವೇಟ್ ಮಾಡಬೇಕು ವೀಡಿಯೋಸ್ ಮಾಡೋದಕ್ಕೆ. ಆದಷ್ಟು ಕಮೆಂಟ್ಸ್ ಮಾಡ್ತಾಯಿರಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಹಾಗೆಯೇ ಹೀಗೆ ವೀಡಿಯೋಸ್ ನೋಡ್ತಾ ಇರಿ, ಅಪ್ಲೋಡ್ ಮಾಡ್ತಾ ಇರ್ತೀನಿ. ಚೆನ್ನಾಗಿ ವಾಚ್ ಮಾಡಿ, ಫುಲ್ಲು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ವಿಡಿಯೋನ ವಾಚ್ ಮಾಡಿ, ಹಾಗೆಯೇ ಶೇರ್ ಮಾಡ್ತಾಯಿರಿ ಓಕೆನಾ. ಇನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಆಯಿತಾ. ಇನ್ನು ಸೌದೆ ಎತ್ಕೊಂಬರೋದಿದೆ, ನೀರಂಡೆ ಉರಿ ಹಾಕಬೇಕು. ಹುಡುಗರಿಗೆಲ್ಲ ಹಳ್ಳೆಣ್ಣೆ ಮಿಡ್ತಿರೋ ಕಾರಣ ನೀರು ಉಯ್ಬೇಕು. ನಾನು ಇಲ್ಲೇ ಆಂಜನೇಯ ಕೆಲ್ಲಂಗೆರೆ ಹತ್ರ ಆಂಜನೇಯ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಕರ್ಪೂರ ಹಚ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಫ್ರೆಂಡ್ಸ್. ಹಾಗೇನೆ ಇವಾಗ ನಾನು ಇಡ್ಲಿ ಕೂಡ ಬೇಯಕ್ಕೆ ಇಟ್ಟಿದ್ನಲ್ವ, ಇಡ್ಲಿ ಕೂಡ ಬೆಂದಿತ್ತು. ಇವಾಗ ಸಾಂಬಾರು ಕೂಡ ರೆಡಿ ಮಾಡಬೇಕು. ಇವಾಗ ಫಸ್ಟು ಇಡ್ಲಿ ಎಲ್ಲ ಎಬ್ಬಿಟ್ಟು ಒಂದು ಹಾಟ್ ಬಾಕ್ಸಿಗೆ ಹಾಕಿ, ಅದಾದ ನಂತರ ಮತ್ತೆ ಸಾಂಬಾರು ಆಗೋಷ್ಟೊತ್ತಿಗೆ ಮತ್ತೆ ಇನ್ನೊಂದು ಪ್ಲೇಟ್ಸ್ಗಳಿಗೆ ಇಡ್ಲಿ ಹಿಟ್ಟನ್ನ ಹಾಕ್ಬಿಟ್ಟು ಬೇಯೋದಕ್ಕೆ ಇಡ್ತೀನಿ. ಅಷ್ಟರೊಳಗಡೆ ಸಾಂಬಾರು ಕೂಡ ಆಗುತ್ತಲ್ವಾ. ಸೊ ಹಾಗಾಗಿ ಇನ್ನೊಂದು ಸ್ಟೀಲಿಂದಿದೆ. ನನ್ನ ಮದುವೆ ಟೈಮಲ್ಲಿ ನಮ್ಮ ಅಮ್ಮ ಇದ್ದಾರಲ್ವ, ನಮ್ಮ ಅಮ್ಮನ ಜೊತೆ ಕೆಲಸ ಮಾಡೋರು ಅಂದರೆ ಅಂಗನವಾಡಿ ಟೀಚರ್ಸ್ಗಳು, ಅವರು ನನ್ನ ಮದುವೆಲಿ ಮುಯ್ಯಾಕಿದ್ದಿದ್ದು. ಅದರಲ್ಲಿ ಸಿಕ್ಕಾಬಟ್ಟೆ ಬಿಸಿ ಇರುತ್ತೆ ಫ್ರೆಂಡ್ಸ್. ಒಂದು ದಿನ ಅಂದರೆ ಬೆಳಗ್ಗೆ 6 ಗಂಟೆಗೆ ನಾವು ಹಾಕಿಟ್ಟಿದ್ರೆ ತಿಂಡಿ, ಸಂಜೆ ಒಂದು 4 ಗಂಟೆವರೆಗೂ ಕೂಡ ಬಿಸಿ ಇರುತ್ತೆ, 4-5 ಗಂಟೆವರೆಗೂ. ಅಷ್ಟು ಸ್ಟೀಲಿಂದ ಅಷ್ಟು ಚೆನ್ನಾಗಿದೆ ಅದು. ಎಷ್ಟೋ ಸಲ ನಾನು ಅಬ್ಸರ್ವ್ ಮಾಡಿದ್ದೀನಿ, ತುಂಬ ಬಿಸಿ ಇರುತ್ತೆ. ಮುದ್ದೆಗಳೆಲ್ಲ ಒಂದು 9ರಿಂದ 10 ಮುದ್ದೆ ಅದರೊಳಗಡೆ ಹಾಕಿ ನಾವು ಎತ್ತಿಡ್ಬೋದು, ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾರಲ್ಲ. ಸೊ ಆ ಟೈಮಲ್ಲಿ ಬೇಕಾದ್ರೆ ಎತ್ಕೊಳ್ಳೋಣ ಅಂತ ಅದನ್ನು ಮೇಲಿಟ್ಬಿಟ್ಟಿದ್ದೀನಿ. ಸದ್ಯಕ್ಕೆ ಇದು ಇರೋರಿಬ್ರಿಗೆ 2 ಮುದ್ದೆ ಸಾಕಲ್ವ ಅಂತ ಸದ್ಯಕ್ಕೆ ಇದೊಂದು ಇಟ್ಟಿದ್ದೀನಿ. ಇವೆಲ್ಲನೂ ಕೂಡ ನಾನು ಸ್ಟಾರ್ಟಿಂಗು ಬೆಂಗಳೂರಲ್ಲಿಗೆ ಅಂದರೆ ಮದುವೆ ಆದಾಗ ನಾನೇ ಕೊಂಡ್ಕೊಂಡಿರೋ ಅಂಥ ಪಾತ್ರೆಗಳು. ಸೊ ಹಾಗಾಗಿ ನನಗೆ ಇವುಗಳ ಮೇಲೆ ಭಾರಿ ಅಪಾರ ಪ್ರೀತಿ ಇದೆ ನನಗೆ. ಯಾಕಂತ ಅಂದರೆ ನಾನು 1 ರೂಪಾಯಿನೂ ಕೂಡ ನಾನು ತಿಂದ ಹೋದ್ರೂ ಪರವಾಗಿಲ್ಲ, ಐಟಮ್ಗಳು ಹೊಂದಿಸ್ಬೇಕು, ಮನೆಗೆ ಸಾಮಾನು ಹೊಂದಿಸ್ಬೇಕು ಅನ್ನೋದು ಆಸೆ ಇತ್ತು. ಯಾರೇನೂ ತೆಕ್ಕೊಡ್ಲಿಲ್ಲ ಅಂದರೆ ನಾನು ಪ್ರತಿಯೊಂದು ಒಂದೇ ಒಂದು ಸೌಟಿಂದನೂ ಸಹ, ಒಂದು ಕಾಫಿ ಕುಡಿಯೋ ಲೋಟದಿಂದನೂ ಸಹ ಹೊಂದಿಸಿ ನಾನು ಇಷ್ಟು ಪಾತ್ರೆಗಳನ್ನ ಮಾಡಿರೋದು. ಅದರಿಂದ ಒಂದೊಂದು ಪಾತ್ರೆಗೂ ಗೊತ್ತು ನಾನು ಯಾವ ಥರ ಹೊಂದಿಸಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ಸಾರು ಇನ್ನೂ ಆಗಿಲ್ಲ, ಸಾರು ಆಗಿಲ್ಲಪ್ಪ. ಸಾರು ಬೇಯ್ಲಿ, ಹೋಗು ಬೆನ್ಲಿ, ಹಂಗೆ ತಿನ್ನೋಗು, ಸುಡ್ತಾ ಇಲ್ಲ, ಹೋಗು ತಿಂತಾ ಇರು. ಸಾರು ಆದ ತಕ್ಷಣನೇ ಹಾಕೊಡ್ತೀನಿ ಸರಿನಾ. ಇಡ್ಲಿ ಚಿಚ್ಚಿ ಅಲ್ಲ, ಬರೀ ಇಡ್ಲಿ. ನಾಳೆಗೆ ಹೋಗೋಣ, ನಾಳೆಗೆ ಮಾಡೋಣ ಚಿಚ್ಚಿನ, ನಾಳೆಗೆ ಮಾಡೋಣ. ಸ್ಕೂಲ್ಗೆ ಹೋಗ್ತೀಯಾ? ನಾಳೆಗೆ ಹೋಗಿವಂತೆ. ಅಂಗನವಾಡಿಗೆ ಹೋಗಲ್ವಪ್ಪ? ಹೋಗ್ತೀಯಾ ಅಂಗನವಾಡಿಗೆ? ಯಾಕೆ ಹೋಗಲ್ಲ ಅಂಗನವಾಡಿಗೆ? ಅಪ್ಪನ ಜೊತೆ ಹೋಗ್ತೀಯಾ? ಡ್ಯೂಟಿಗೆ ಹೋಗ್ತೀಯಾ? ಅಂಗನವಾಡಿಗೆ ಹೋಗ್ಬೇಕು. ಶಶಿ ಮಿಸ್ ಕರಿತವ್ರಿ, ಹೋಗ್ಬೇಕು. ಗುಡ್ ಬಾಯ್ ನೀನು. ಏಯ್ ಚೋಟಿ, ಅಣ್ಣ ಸ್ಕೂಲ್ಗೆ ಹೋಗ್ತಾನೆ, ನೀನು ಅಂಗನವಾಡಿಗೆ ಹೋಗ್ಬೇಕು ನೋಡು. ಇನ್ನು ಫ್ರೆಂಡ್ಸ್, ಅದೇ ನಾನು ಹೇಳಿದ್ನಲ್ಲ, ನನ್ನ ಮಗನಿಗೆ ಅಂಗನವಾಡಿಗೆ ಹೋಗ್ಬೇಕು ಅಂದರೆ ಆಗಲ್ಲ. ಅಂದರೆ ಪ್ರಾಕ್ಟೀಸ್ ಆದಂಗೆ
ರೂಢಿ ಆಗಬೇಕು. ಈಗ ಸ್ವಲ್ಪ ದಿವಸ ರೂಢಿ ಆಗಿದ್ದ, ಅದಾದ್ಮೇಲೆ ಬೆಂಗಳೂರಿಗೆ ಬೇರೆ ಹೋಗಿ ಬಂದನಲ್ಲ, ಅವನಿಗೆ ರೂಢಿ ತಪ್ಪೋಯ್ತು ಒಂದು ವಾರ. ಹಂಗಾಗಿ ಈಗ ಮತ್ತೆ ಅವನಿಗೆ ಅಂಗನವಾಡಿ ಕೂತ್ಕೊಳ್ಳೋಕೆ ಅವನಿಗೆ ಆಗ್ತಾ ಇಲ್ಲ. ಹಂಗೂ ಅಕ್ಕಪಕ್ಕದವರೆಲ್ಲ ಗದರಿಸಿ ಕೂರಿಸಿ ಏನೋ ಮಾಡ್ತಾರೆ. ಮಧ್ಯಾಹ್ನ ಅಂದರೆ ಒಂದು 9:30 10 ಗಂಟೆಗೆ ಹೋದರೆ ಮಧ್ಯಾಹ್ನ 1:30 ಬರ್ತಾನೆ. ಈಗಲೇ ಬೇಡ, ಒಂದು ಸ್ವಲ್ಪ ದಿನ ರೂಢಿ ಆಗಲಿ ಅವನು ಅಂತ ಅಂದ್ಬಿಟ್ಟು, ಒಂದು ತಿಂಗಳು ರೂಢಿ ಆದರೆ ಅದಾದ್ಮೇಲೆ 4 ಗಂಟೆವರೆಗೂ ಇದ್ದುಬಿಟ್ಟು ಬರ್ತಾನೆ. ಇವಾಗ ಮಧ್ಯಾಹ್ನ ಊಟ ಕೊಡ್ತಾರೆ ನೋಡಿ, ಮಧ್ಯಾಹ್ನ ಅಂಗನವಾಡಿಯಲ್ಲಿ ಮಕ್ಕಳಿಗೆಲ್ಲನೂ. ಆವಾಗ ಊಟ ಮಾಡಿಕೊಂಡು ಈ ಕಡೆ ಕರ್ಕೊಬರ್ತೀವಿ ನಾನೇನೆ. ಇಲ್ಲಿ ಬಂದು ಊಟ ಮಾಡಿರ್ತಾನಲ್ಲ ಅಂಗನವಾಡಿಲೇ, ಇಲ್ಲಿ ಬಂದು ಮಲ್ಕೊತಾನೆ. ಈ ಥರ ಅವನಿಗೆ ಅಂಗನವಾಡಿಗೆ ಹೋಗೋಣ ಅಂತ ಅಂದ್ಬಿಟ್ರೆ ಸಾಕು, ನಾನು ಬರಲ್ಲ, ಎದ್ದು ಬಿದ್ದು ಹೋಗ್ತಾನೆ, ಓಡೋಗ್ತಾನೆ. ನಾನು ಅಂಗನವಾಡಿಗೆ ಇಷ್ಟ ಇಲ್ಲ, ನಾನು ಬರಲ್ಲ ಅಂತ. ಸೊ ಹಾಗಾಗಿ ಫ್ರೆಂಡ್ಸ್, ನಾನು ಮಾಮೂಲಿ ಏನು ಮಸಾಲೆ ಏನು ರುಬ್ಬಿಲ್ಲ ನಾನು. ಅದೇ ರೀತಿ ಎಲ್ಲ ಡೈರೆಕ್ಟು, ಕಾಯಿ ಸಹ ಡೈರೆಕ್ಟಾಗೇನೆ ಹಾಕಿರೋ ಅಂಥದ್ದು. ಸಾಂಬಾರು ಇದು ಕುಕ್ಕರಲ್ಲಿ ಮಾಡೋದ್ಕಿಂತ ಹಂಗೇನೆ ಓಪನ್ ಪಾತ್ರೆಯಲ್ಲಿ ಮಾಡಿದ್ರೆ ಸಾರು ಕುದೀತಾ ಟೇಸ್ಟ್ ಬರುತ್ತೆ. ನಾವು ಹೆಂಗೆ ಈ ಫಾರಮ್ ಕೋಳಿ ಸಾಂಬಾರು ಕುದೀತಾ ಹೆಂಗೆ ಟೇಸ್ಟ್ ಬರುತ್ತೆ, ಹಂಗೆ ತರಕಾರಿಗಳೆಲ್ಲ ಬೇಯ್ತಾ ಟೇಸ್ಟು ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಸಾಂಬಾರು ರೆಡಿ ಆಯ್ತಲ್ವ. ಇವಾಗ ತಿಂಡಿಗೆ ಹಾಕ್ಕೊಡ್ತಾ ಇದ್ದೀನಿ 3 ಜನಕ್ಕೂ. ನೋಡ್ತಾ ಇರ್ಬೋದು. ಇಡ್ಲಿನೂ ಅಷ್ಟೇ ಈ ಥರ ಎಲ್ಲನೂ ಕೂಡ ಹಾಕಿ, ಅದರಲ್ಲೂ ಬೇರೆ ನಾವು ಸಬ್ಬಕ್ಕಿ ಮತ್ತು ಅವಲಕ್ಕಿ ಇವೆರಡನ್ನೂ ಕೂಡ ಹಾಕಿದಾಗ, ಆಮೇಲೆ ಬಿಸಿ ಅನ್ನ ಮೇಯ್ನು. ನಾವು ಏನೋ ಅಕ್ಕಿ ರುಬ್ತಾ ಇರ್ತೀವಲ್ಲ, ಬಿಸಿ ಅನ್ನನ ನಾವು ರುಬ್ಬಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಮೃದುವಾಗಿ ಬರುತ್ತೆ. ಹಾಗೆಯೇ ಮಕ್ಳಿಗೂ ಕೂಡ ನಾನು ತಟ್ಟೆಗೆ ಹಾಕ್ಕೊಡ್ತಾ ಇದ್ದೀನಿ ತಿನ್ನೋದಕ್ಕೆ. ಫ್ರೆಂಡ್ಸ್, ಹಾಗೆಯೇ ಹೇಳಿದ್ನಲ್ಲ, ಇನ್ನೊಂದು ಪಾತ್ರೆಗೆ ನಾನು ಫ್ರಿಜ್ಜಲ್ಲಿ ಇಡೋಣ ಅಂತ ಅಂದ್ಬಿಟ್ಟು, ಅಂದರೆ ಒಂದು ಸಣ್ಣ ಕುಕ್ಕರಲ್ಲಿ ರೈಸ್ ಮಾಡ್ತೀನಲ್ಲ, ಆ ಕುಕ್ಕರಲ್ಲಿ ಇಟ್ಟಿದ್ದೆ. ಅದು ಯಾಕೋ ಉಕ್ಕು ಬರ್ತಾ ಇತ್ತು ಇನ್ನೂ ಕೂಡ. ಸರಿ, ಅದು ಬೇಡ ಅಂತ ಅಂದ್ಬಿಟ್ಟು ಇನ್ನೊಂದು ಪಾತ್ರೆಗೆ ಪ್ಲೇಟ್ ಮುಚ್ಚಿಬಿಟ್ಟು ಎತ್ತಿಡೋಣ ಅಂತ ಇವಾಗ ಕುಕ್ಕರಿಂದ ಪಾತ್ರೆಗೆ ಅಂದರೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇವತ್ತು ನಾನು ನಿಮಗೆ ಇನ್ನೊಂದು, ಇದು ಬಂದು ಗಿಣಿಮೂತಿ ಮಾವಿನಕಾಯಿ. ನಾನೇ ದುಡ್ಡು ಕೊಟ್ಟು ತಂದಿದ್ದು. ಅರಸೀಕೆರೆ ಅವತ್ತು ಇದಕ್ಕೆ ಹೋಯ್ದೆ ತರಕಾರಿ ತರೋಣ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಸರಿ ಆಯಿತು, ಏನು ಮಾಡೋಣ, ಉಪ್ಪಿನಕಾಯಿ ಮಾಡಬೇಕು ಅಂತ ಅಂದ್ಬಿಟ್ಟು ಸಿಂಪಲ್ಲು, ಅಂದರೆ ಅವಾಗಲೇ ಆಗೋ ಅಂಥದ್ದು. ಇದು ಏನಾಗುತ್ತೆ ಅಂದರೆ ಒಂದು 3-4 ದಿನ ಆದಮೇಲೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಅಲ್ಲಿವರೆಗೂ ಟೇಸ್ಟ್ ಚೆನ್ನಾಗಿರಲ್ಲ, ಅದಾದ್ಮೇಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನು ಇದನ್ನ ಒಂದು ಮೀಡಿಯಮ್ ಆಗಿ, ತೀರದ ನುಣ್ಣಗೂ ಅಲ್ಲ, ಮೀಡಿಯಮ್ ಆಗಿ ಸ್ವಲ್ಪ ತರ್ತರಿಯಾಗಿ ಜಜ್ಕೊಳ್ಳೋದು. ಜಜ್ಕೊಂಡು ನಾವು ಎಣ್ಣೆಗೆ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು, ಅದಾದ ನಂತರ ಮಾವಿನಕಾಯಿನ ಫ್ರೈ ಮಾಡ್ಕೊಂಬಿಟ್ಟು ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದಕ್ಕೆ ಕುಟ್ಟೋದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಹಸಿರು ಮೆಣಸಿನ್ಕಾಯಿ ಈ ರೀತಿ ಹಾಕ್ಕೊಂಡಿದ್ದೀನಿ ನಾನು. ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ, ಅಂದರೆ ಪೂರ್ತಿ ಏನು ಸಿಪ್ಪೆ ಏನು ಬಿಡಿಸಿಲ್ಲ, ಅದೇ ರೀತಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸಾಸಿವೆನೂ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಅಬ್ಸರ್ವ್ ಮಾಡಿರ್ಬೋದು, ಸಾಸಿವೆನೂ ಕುಟ್ಕೊಂಡೆ ನಾನು. ಅಂದರೆ ಎಣ್ಣೆಯಲ್ಲೇ ನಾವು ಫ್ರೈ ಮಾಡ್ಕೊತೀವಲ್ವ, ಆವಾಗ ಸಾಸಿವೆನೂ ಕೂಡ ಅರ್ಧಂಬರ್ಧ ಜಜ್ಜಿರ್ತೀವಲ್ಲ, ಅದ್ರ ಜೊತೆಗೆ ಸಿಡಿಯುತ್ತೆ. ಇಷ್ಟನ್ನು ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಫ್ರೈ ಮಾಡ್ಕೊತೀನಿ. ಮೆಣಸಿನ್ಕಾಯಿನೂ ಏನು ಅತಿಯಾಗಿ ಕುಟ್ಕೊಳ್ಳೋದು ಬೇಡ, ಯಾಕಂದರೆ ಮೆಣಸು ಕೂಡ ಹಾಕ್ಕೊಂಡಿರ್ತೀವಿ. ಜೊತೆಗೆ ಇದಕ್ಕೆ ಚಿಲ್ಲಿ ಪೌಡರ್ ಕೂಡ ಹಾಕ್ತೀವಿ ನೋಡಿ. ಹಾಗಾಗಿ ತೀರಾ ಖಾರ ಬೇಡ ಅಂತ ನನಗೆ ಅನ್ನಿಸ್ತು. ಮೆಣಸು ಖಾರ ಇರುತ್ತೆ, ಮೆಣಸಿನ್ಕಾಯಿ ಖಾರ ಇರುತ್ತೆ, ಚಿಲ್ಲಿ ಪೌಡರು ಖಾರ ಇರುತ್ತೆ. ಸೊ ಹಾಗಾಗಿ ಎಲ್ಲವೂ ಕೂಡ ಮೀಡಿಯಮ್ಮಾಗಿ ಹಾಕ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೀನಿ. ಈ ರೀತಿ ಮಾವಿನಕಾಯಿನೂ ಕೂಡ, ಅಂದರೆ ಸೀದಾ ನಾವೇನು ಕುಟ್ಕೊಂಡಿರ್ತೀವಲ್ವ ಅದನ್ನು ಸೀಸ್ಕೊಳ್ಳಂಗೆ ನಾವು ಎಣ್ಣೆಲಿ ಫ್ರೈ ಮಾಡಬಾರ್ದು, ಒಂದು ಮೀಡಿಯಮ್ಮಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಮಾವಿನಕಾಯಿನ ಕಟ್ ಮಾಡಿರ್ತೀವಲ್ಲ ಚಿಕ್ಕದಾಗಿ, ಅದು ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸಣ್ಣೂರಿಲೇನೆ. ಅದಾದ ನಂತರ ಕಲ್ಲುಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಅರಿಶಿನ ಪೌಡರ್ನು ಕೂಡ, ಅಂದರೆ ಒಂದು 2 ಚಿಟಿಕೆಯಷ್ಟು ಅರಿಶಿನ ಪೌಡರ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸಿಮ್ಮಲ್ಲೇ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ತೀರಾ ಹೈ ಫ್ಲೇಮ್ ಇಟ್ಟಾಗ ಸೀದೋಗೋ ಚಾನ್ಸಸ್ಸು ಇರುತ್ತೆ, ಆವಾಗ ಉಪ್ಪಿನಕಾಯಿ ಚೆನ್ನಾಗಿ ಬರಲ್ಲ. ಸಣ್ಣ ಸಿಮ್ಮಲ್ಲಿ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕು. ಇವಾಗ ನಾನು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಚಿಲ್ಲಿ ಪೌಡರ್ನ ಹಾಕಾದ್ಮೇಲೆ ಇಷ್ಟೇ ಫ್ರೆಂಡ್ಸ್, ಇದನ್ನ ಒಂದು ಸತಿ ನೀರೊಂಚೂರು ಸೋಕಿಸ್ಬಾರ್ದು, ಎಣ್ಣೆಲೇ ಫ್ರೈ ಮಾಡಬೇಕು. ಚಿಲ್ಲಿ ಪೌಡರ್ ಹಾಕಾದ್ಮೇಲೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಬಿಟ್ಟು ಸಿಮ್ ಅಂದರೆ ಸಿಲಿಂಡರ್ನ ಆಫ್ ಮಾಡಿಕೊಂಡು, ಅದಾದಮೇಲೆ ತಣ್ಣಗಾಗಬೇಕು, ತೀರಾ ಬಿಸಿ ಇರಬಾರ್ದು. ಬೆಚ್ಚಗಿದ್ದಾಗ, ತಣ್ಣಗಾದಾಗ ಆವಾಗ ಒಂದು ಬಾಕ್ಸಿಗೆ ಹಾಕಿಡಬೇಕು. ಅಂದರೆ ಗಾಳಿ ಆಡಬಾರ್ದು, ನೀರು ಸೋಕಿಸ್ಬಾರ್ದು,
ಕೈಯು ಕೂಡ ಆಡಬಾರ್ದು. ಅದು ಒಂಥರ ಏನಾಗುತ್ತೆ ಅಂದರೆ ಅಳಿಸ್ದಂಗೆ ಆಗುತ್ತೆ, ವೈಟ್ ಒಂಥರ ಗೂಡು ಕಟ್ದಂಗೆ ಆಗುತ್ತೆ. ನೀರು ಸೋಕಿಸ್ಬಾರ್ದು. ನೋಡಿ ಈ ರೀತಿ ಫೈನಲ್ ಆಗಿದೆ. ತಣ್ಣಗಾದ್ಮೇಲೆ ನೀವು ಬಾಕ್ಸ್ ಒಳಗಡೆ ಹಾಕಬೇಕು. ತುಂಬ ಚೆನ್ನಾಗೈತೆ. ಇದು 2-3 ದಿನ ಆದಮೇಲೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು ನನ್ನ ರೆಸಿಪಿ. ಏನಾದರೂ ಚೂರು ಇಷ್ಟ ಆಗಿದ್ರೆ ಟ್ರೈ ಮಾಡ್ಬೋದು ಮನೇಲಿ. ನೀವು ಟ್ರೈ ಮಾಡಲೇಬೇಕು ಅಂತ ಹೇಳೋಕ್ಕೆ ಹೋಗಲ್ಲ ನಾನು. ಇಷ್ಟ ಆದರೆ ಟ್ರೈ ಮಾಡ್ಬೋದು ನೀವು ಕೂಡ. ಇದೇ ಥರ ಕೆಲವೊಂದು ಉಪ್ಪಿನಕಾಯಿನ ಹಂಗೆ ಮಾಡೋಕ್ಕಾಗಲ್ಲ. ಈ ಎಳ್ಳಿಕಾಯಿ, ನಿಂಬೆಹಣ್ಣು ಅವೆಲ್ಲನೂ ಕೂಡ ಹುಳಿ ಹಿಂಡ್ಬಿಟ್ಟು ಅದಾದ ನಂತರ ಉಪ್ಪು ಖಾರ ಅದನ್ನೆಲ್ಲನೂ ಕೂಡ ನೆನೆಸಿ ಉಪ್ಪಿಡಿಬೇಕಲ್ವ, ಅವಕ್ಕೆಲ್ಲನೂ ಒಂದಿನ ಆದಮೇಲೆ ಅದಕ್ಕೆಲ್ಲ ಮಸಾಲೆ ಜಜ್ಜಿ ಹಾಕ್ತಾರೆ. ಇದನ್ನು ಈ ರೀತಿ ಮಾಡೋ ಅಂಥದ್ದು ಮಾವಿನಕಾಯಿನ. ಈಗ ಹಸುಗೆ ಮುಸ್ರೆ ಇಕ್ತಾ ಇದ್ದೆ. ಬಕೆಟಿಗೆ ಮುಸ್ರೆ ಹಾಕಿ ಸ್ವಲ್ಪ ಬೂಸ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲೆಲ್ಲನೂ ಕೂಡ ಗಲೀಜಾಗಿತ್ತು. ಅಂದರೆ ಸಗಣಿ ಗಿಗಣಿ ಎಲ್ಲ ಎತ್ತಿರಲಿಲ್ಲ, ಕಸ ಗುಡಿಸಿರ್ಲಿಲ್ಲ. ಹಂಗಾಗಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ವೀಡಿಯೋನ ಶೂಟ್ ಮಾಡಿದ್ದೀನಿ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಗಂಜಲನೂ ಹೋಗಿ ಅಲ್ಲೇ ಉಯ್ಯುತ್ತಾ. ನೆನ್ನೆ ಬೇರೆ ಮಳೆ ಬಂದಿತ್ತಾ, ಎಲ್ಲ ಅಲ್ಲಿ ನೋಡಿ. ಈಗ ತಾನೇ ಸಗಣಿ ಬಚ್ಚಿದ್ದೀನಿ, ಹಸು ಮತ್ತೆ ಸಗಣಿ ಇಕ್ಕೈತೆ. ಎಲ್ಲನೂ ಕೂಡ ಆ ಕಡೆ ಎಲ್ಲ ಗುಡಿಸಿ, ಗಂಜಲ ಎಲ್ಲ ತೆಗ್ದಾಕಿ, ಮತ್ತು ಕೊಡ್ಕೆ ಮೈಲು ಗುಡಿಸಿ, ಮತ್ತು ಇವ್ಕೆ ನೋಡಿ ಎಲ್ಲ ಇನ್ನೊಂದು ಸ್ವಲ್ಪ ಸುಡ್ತಾ ಇದೆ. ಅಲ್ಲಿ ಕೂಡ ಹುಲ್ಲಿಗೆಲ್ಲನೂ ಕೂಡ ಗಂಜಲದ್ದು ಹುಲ್ಲೆಲ್ಲ ಬರುತ್ತಲ್ಲ, ಅದಕ್ಕೆಲ್ಲನೂ ಕೂಡ ಬೆಂಕಿ ಹಚ್ಚಿಬಿಟ್ಟು ಅದೆಲ್ಲ ಸುಟ್ಟೋಗೋ ಥರ ಮಾಡಿ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ತೀರೆಲ್ಲನೂ ಕೂಡ ಸೈಡ್ಗೆ ಹಾಕಿದ್ದೀನಿ. ಆ ತೀರು ಎತ್ತೋದಕ್ಕೆ ಅರ್ಧ ಗಂಟೆ ಆಯಿತು. ಒಬ್ಬಳೇ ಎತ್ತಬೇಕು ಅಂದರೆ ಆಗಲ್ಲ, ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಅದು. ಸೊ ಹಾಗಾಗಿ ಲೇಟ್ ಆಯಿತು. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಇವತ್ತಿನ ಬ್ಲಾಗು ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆಯೇ ಏನಾದರೂ ಇದ್ದರೆ ಕಮೆಂಟ್ಸು ಒಳ್ಳೆ ರೀತಿಲಿ ಏನಾದರೂ ಮಾಡಿ ಮೋಟಿವೇಟ್ ಆಗೋ ಥರ. ಈಗ ಹರಳೆಣ್ಣೆ ಹಚ್ಚಿದ್ದೀನಲ್ವ, ಸ್ನಾನ ಮಾಡ್ಕೋಬೇಕು. ಮತ್ತು ಆದರೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಸದ್ಯಕ್ಕೆ ಇವತ್ತಿನ ಬ್ಲಾಗನ್ನು ಇಷ್ಟು ಮಾತ್ರ ಅಪ್ಲೋಡ್ ಮಾಡ್ತೀನಿ ನಾನು ನಿಮಗೆ. ಓಕೆನಾ? ಆದಷ್ಟು ಆ ವಿಡಿಯೋಗಳನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋನ ಮಾಡಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅಲ್ಲಿವರೆಗೂ ನೀವು ನನ್ನ ಚಾನಲ್ ನೋಡ್ತಾ ಇರಬೇಕು, ಆದಷ್ಟು ವಾಚ್ ಮಾಡ್ತಾ ಇರಬೇಕು. ನೀವು ನನಗೆ ಸಪೋರ್ಟ್ ಮಾಡ್ತಾ ಇರಬೇಕು. ಓಕೆನಾ? ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.